ವೇದಿಕೆ ಮೇಲಿರೋ ಎಲ್ಲ ಗೌರವ ಅಂತ ವ್ಯಕ್ತಿತ್ವಗಳಿಗೆ ನಮಸ್ಕಾರ. ನನಗೆ ಶುಭ ಕೋರೋದಕ್ಕೆ ಅಂತಲೇ ಬಂದಿರುವಂಥ ಎಲ್ಲ ಸಹೃದಯಿಗೆ ನಮಸ್ಕಾರ. ಇಲ್ಲಿ ನೆರೆದಿರುವಂಥ ನನ್ನ ಎದುರು ಇರುವಂಥ ಗೆಳತಿಯರು, ಹಿರಿಯರು ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತು ನನ್ನ ಜನ್ಮದಿನವನ್ನು ಸಾರ್ಥಕವಾಗಿ ನಾನು ಆಚರಿಸ್ಕೊಳ್ಳೋದಕ್ಕೆ ನಿಮ್ಮೆಲ್ಲರ ಬೆಂಬಲದಿಂದಾನೇ ಅದು ಆಗಿದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಈ ದಿನ ನನಗೆ ಬಹಳ ಅಪ್ಪ ನೆನಪಾಗ್ತಾರೆ. ಯಾಕಂದರೆ ಅಮ್ಮ ನೆನಪಿಸ್ಬೇಕಿತ್ತು ನನ್ನ ಹುಟ್ಟಿದಬ್ಬ ಅಂತ. ಪ್ರತಿ ವರ್ಷ ಎಲ್ಲರ ನಮ್ಮ 3 ಮಕ್ಳಿಗೂ ಅಮ್ಮನೇ ಹೇಳಿ, ಇವತ್ತು ಚೇತನ ನಮ್ಮಕ್ಕ ಅವಳು ಹುಟ್ಟಿದಬ್ಬ ಅಂತ. ಓ ಹೌದೇನೆ, ಸರಿ ಲಲಿತಾ ಅಂತ ಹೇಳಿ ಅಪ್ಪ ನಮಗೆ ರಾಶಿ ಗಿಫ್ಟ್ಸ್ಗಳು, ಏನೋ ಒಂದು ಸರ್ಪ್ರೈಸು, ಏನೋ ಒಂದು ಮಾಡೋರು. ಆದರೆ ಒಂದು ಪುಸ್ತಕ ಕೊಡೋರು, ಓದು ಅಂತ. ಸೊ ಆ ಓದಿನ ಗೀಳು ಕೂಡ ಹಚ್ಚಿದ್ದು ಅಪ್ಪನೇ. ಅದ್ರ ಎಡೆಗೆ ನಮಗೆ ಒಲವು ಮೂಡಿದ್ದು ಹಾಗೇ. ಅಮ್ಮ ಹೇಳ್ದಂಗೆ ನಾನು ತುಂಟತನದಲ್ಲೇ ಬೆಳೆದುಬಿಟ್ಟೆ. ಅಕ್ಕಂಗೆ ನನ್ನ ತಮ್ಮಂಗೆ 6 ವರ್ಷ ವ್ಯತ್ಯಾಸ, ನನ್ನ ಮಧ್ಯದವಳು. ಸೊ ಹಾಗಾಗಿ ಈ ಕಡೆಯಿಂದನೂ ನನಗೆ ಒಡನಾಟ ಅಕ್ಕನ ಫ್ರೆಂಡಾಗಿ ನೋಡೋ ಹಾಗೆ, ಅಕ್ಕ ಜೊತೆಗೆ ಗೆಳತಿ, ಈ ಕಡೆ ತಮ್ಮ ಜೊತೆಗೆ ಗೆಳೆಯ. ಸೊ ಎರಡೂ ಸಿಕ್ಕಿದ್ದು ನನ್ನ ಅದೃಷ್ಟ. ಸೊ ಇಷ್ಟೇ ಅಂತರ ಇದ್ದಿದ್ದರಿಂದ ನಾನು 2 ಭಾವನೆಗಳು, 2 ಹೃದಯಗಳನ್ನು, 2 ಆಲೋಚನೆಗಳನ್ನು ನೋಡ್ತಾ ಬಂದೆ. ಜೊತೆಗೆ ಬೆಳೀತಾ ಇದ್ದಿದ್ದು ತಾಯಿಯ ಮಡಲಲ್ಲಿ. ಯಾಕಂದರೆ ಸ್ವಲ್ಪ ಕಾಲ ನಾನು ಅಮ್ಮ ನಾನು ಇಬ್ಬರೇ ಇದ್ವಿ. ಅದು ಬಳ್ಳಾರಿನಲ್ಲಿ. ನನಗೂ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಹರೀಶ್ ಅವರು, ನಾನು ಬೇಗ ಮುಗಿಸ್ತೀನಿ. ಸೊ ಹಾಗಾಗಿ ನನಗೆ ಈಗ ವಿನಯ್ ಗುರುಜಿಯವರು ಹೇಳಿದ ಹಾಗೆ ಆ ಭಾವನೆ ಮೋಸ್ಟ್ಲಿ ನನ್ನ ತಾಯಿಯಿಂದ ಬಂದಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ತಂದೆ ಕೂಡ ತುಂಬ ಭಾವುಕರಾಗಿದ್ದರು. ಆದರೆ ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ, ಎಲ್ಲರ ಮುಂದೆ ತೋರಿಸ್ಕೊಳ್ತಾ ಇರಲಿಲ್ಲ. ಅವರೊಂದು ಮುಖವಾಡ ಹಾಕ್ಕೊಂಡಿರ್ತಾಯಿದ್ರು. ಅದನ್ನ 4 ಗೋಡೆ ಮಧ್ಯೆ ಮಾತ್ರ ಅವರು ಅಳೋದಾಗಿರಬಹುದು, ಅಥವಾ ಅವರು ಯಾವತ್ತೂ ನಿಸ್ಸಹಾಯಕವಾಗಿ ನಮ್ಮಮ್ಮ ಅವ್ರನ್ನ ಮಾಡಲೂ ಇಲ್ಲ, ಅವ್ರು ಆಗಲೂ ಇಲ್ಲ. ಎಲ್ಲದಕ್ಕೂ ನುಗ್ಗು ಎಲ್ಲಿಗೆ ಹೋಗ್ತೀನಿ, ಪಾಕಿಸ್ತಾನಕ್ಕೆ ಹೋಗ್ತೀನಿ, ಆ ಯುದ್ಧ ಇದೆ, ನಡೀತಾ ಇದೆ ಯುದ್ಧ. ಒಂದು ಪತ್ರಕರ್ತ ಅಂತಂದರೆ ಅವನು ಯೋಧನ ಲೆಕ್ಕ, ಅವನು ಯೋಧನೇ. ಅವನು ಹೋಗಬೇಕು ಆ ಜಾಗಕ್ಕೆ, 0 ಗ್ರೌಂಡ್ ರಿಪೋರ್ಟ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಕೂತ್ಕೊಂಡು ಯೂಟ್ಯೂಬಲ್ಲೋ ಇನ್ನು ಗೂಗಲಲ್ಲೋ ನೋಡಿಕೊಂಡು ವರದಿ ಮಾಡೋದು ಅಲ್ಲ ಅಂತ ಹೇಳಿ ನನಗೆ ಅದು ನಾಟ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ವರದಿಗಾರರು ಕೂಡ ಅದನ್ನೇ ಮಾಡ್ತಾರೆ. 0 ಗ್ರೌಂಡ್ ರಿಪೋರ್ಟ್ ಮಾಡ್ಕೊಂಬರ್ತಾರೆ. ಟಿ ವಿನಲ್ಲಿ ಬರ್ತಾ ಇರೋದನ್ನು ಬರ್ಕೊಂಡು ಅದನ್ನು ಮಾಡೋದು ಇಟ್ ಇಸ್ ವೆರಿ ಈಸಿ. ಬಟ್ ಅದು ತಪ್ಪು. ಹಂಗೆ ನಾವು ಕಣ್ಣಾರೆ ನೋಡೋದು ತುಂಬ ಬೇರೆ ಏನೇನೋ ಇರುತ್ತೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದೀರಿ. ಎಲ್ಲರಲ್ಲೂ ಒಂದೊಂದು ನಾನು ಇದಾಗಬೇಕು ಅಂತಲೇ ಒಂದು ಕನಸನ್ನು ಕಟ್ಕೊಂಡಿರ್ತಾರೆ. ಅದು ಎಲ್ಲವೂ ಸಾರ್ಥಕವಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಅಮ್ಮ ಹೇಳಿದ ಹಾಗೆ ನಾನು 10ನೇ ಕ್ಲಾಸ್ ಪಾಸ್ ಆಗ್ತೀನೋ ಇಲ್ವೋ ಅನ್ನೋದೇ ಅವ್ರಿಗೆ ಡೌಟ್ ಇತ್ತು. ಸೊ ನಾನು ಜಸ್ಟ್ ಪಾಸ್ ಹುಡುಗಿ, 35 ಬಂದರೆ ಹೆಚ್ಚು, ನನಗೆ 35 ಬಂದಿರೋದು. ಸೊ ಹಾಗಾಗಿ ಅಮ್ಮಂಗೆ ಯಾವಾಗಲೂ ನಾನು ಫೇಲು ಅಂತ 8ನೇ ಕ್ಲಾಸಿಂದ ಹೇಳ್ತಾ ಬಂದೆ. 10ನೇ ಕ್ಲಾಸಲ್ಲಿ ನಾನು ಹೋದಾಗ ಪ್ರತಿ ಸತಿನೂ ನಾನು ರಿಸಲ್ಟ್ ಬಂದಿರೋ ದಿವಸ ನಮ್ಮಮ್ಮ ದೇವ್ರ ಮನೆ ಮುಂದೆ ದೇವ್ರ ಮುಂದೆ ಕೂತ್ಕೊಂಡು ಉದಿನ ಕಡ್ಡಿ ಹಚ್ಚಿ, ಪಾಸಾದರೆ ಸಾಕಪ್ಪ ಇವಳು ಪಾತ್ರ ಎಲ್ಲ 99% 90% ಸೀನೆ ಪಾಸಾದರೆ ಸಾಕು ಅಂತ. ಸೊ ಆಗಿದ್ದು ಅದೇ. ಬಟ್ ಓದು ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ ಈಗ ದೊಡ್ಡವರು ಮಾತಾಡಿದರು, ಗುರುಜಿಯವರು ಮಾತಾಡಿದರು, ನಮ್ಮ ಸೋಮನಾಥ್ ಅವರು ಮಾತಾಡಿದರು. ಅವರು ಅದನ್ನೇ ಹೇಳಿದ್ದು, ಅಂಕಗಳು ಈಗ ನಮ್ಮ ಭವಿಷ್ಯಕ್ಕೆ ತುಂಬ ಇಂಪಾರ್ಟೆಂಟ್. ಇವತ್ತು ನಾವು ಓದ್ತಾ ಇರೋದು ನಾಳೆಗೆ ಅದು ಪ್ರಯೋಜನ ಆ್ಯಕ್ಚುಲಿ ಇಲ್ಲ. ನನಗೆ ತುಂಬ ಚೆನ್ನಾಗಿದೆ. ನಾನು ಜರ್ನಲಿಸಮ್ ಫಸ್ಟ್ ಡೇ ಕ್ಲಾಸಲ್ಲಿ ನಾನು ಕೂತ್ಕೊಂಡಾಗ ನಮ್ಮ ಲೆಕ್ಚರರ್ ಆದ ವಾಣಿ ಮೇಡಮ್ ಹೇಳಿದ್ದು ನನಗಿದ್ದೇನೆ, ನಮ್ಮೆಲ್ಲರಿಗೂ ಹೇಳಿದ್ದು ಇದ್ದೇನೆ, ನೀವು ಇವಾಗ ಏನು ಕಲಿತಾ ಇದ್ದೀರಾ, ಈ 3 ವರ್ಷ ಡಿಗ್ರಿ ನೀವೇನು ಮಾಡ್ತೀರಾ ಅದೆಲ್ಲ ಒಂದು ಕಸದ ಬುಟ್ಟಿಗೆ ಹೋಗಿ ಬೀಳುತ್ತೆ. ಆದರೆ ನೀವೇನೂ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ನಿಮ್ಮ ಮಾರ್ಕ್ಸ್ ನಿಮ್ಮ ಭವಿಷ್ಯ ರೂಪಿಸುತ್ತೆ. ಸೊ ಹಾಗಾಗಿ ಓದೋದನ್ನು ಉಪಯೋಗ ಇಲ್ಲ ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಇವತ್ತು ಯಾರೂ ನಾವು ಸೆಂಟಿಮೀಟರ್ಸ್ನ ಮಾತ್ರ ಮೆಷರ್ಮೆಂಟ್ನ ನೆನ್ಪಿಟ್ಕೊಳ್ತೀವಿ. ಆಲ್ಜಿಬ್ರಾ ಎಷ್ಟು ಓದಿರ್ತೀವಿ. ನಾನು ನನ್ನ ಗೆಳತಿ ಇಲ್ಲಿ ಹರ್ಷಿತಾ ಅಂತ ಇದ್ದಾರೆ, ಅವ್ರು ಮೊನ್ನೆ ಮಾತಾಡ್ಕೊಳ್ತಾ ಇದ್ವಿ. ನಾವೆಲ್ಲ ಮಗ ಅಂತ ಮಾತಾಡ್ಕೊಳ್ಳೋ ಅಂಥ ಗೆಳತಿಯರು.
ಸೊ ಮಚ ಯಾವುದಾದ್ರೂ 10th ಸ್ಟ್ಯಾಂಡರ್ಡ್ದು ಏನಾದರೂ ಒಂದಾದರೂ ನೆನಪಿದೆಯಾ ನಿನಗೆ ಅಂತ. ಅದೇ ನನಗೆ ಅಷ್ಟೇ ಸೆಂಟಿಮೀಟರ್ಸು ಈ ಮಿಲಿಮೀಟರ್ಸು ಇಷ್ಟು ಬಿಟ್ಟರೆ ಏನು ನೆನಪಿಲ್ಲ ಅದು. ಬಟ್ ಏನು ಮಾಡೋಕ್ಕಾಗಲ್ಲ. ಆ ತೀಟ ಈ ತೀಟ ಆ ತೀಟ ಓದ್ಕೊಂಡೇ ಬರಬೇಕು, ಮುಂದೆ ಒರಿಬೇಕು ಅಂತಂದರೆ ಅಂದ್ಕೊಂಡು ನಕ್ಕೊಂಡು ಮಾತಾಡ್ತಾ ಇದ್ವಿ. ಹಾಗಾಗಿ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ಈಗಿನ ಸಮಾಜದಲ್ಲಿ ಜೆನ್ಝಿ ನಿಮ್ಗಳ ಲ್ಯಾಂಗ್ವೇಜ್ಗಳಲ್ಲಿ ಓದಿ ಚೆನ್ನಾಗಿ, ಮಾರ್ಕ್ಸ್ಗಳು ತುಂಬ ಇಂಪಾರ್ಟೆಂಟು. ನಾಳೆ ಅದು ಡಸ್ಟ್ಬಿನ್ಗೆ ಹೋದರೂ ಪರವಾಗಿಲ್ಲ, ಫ್ಯೂಚರ್ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನನ್ನ ಮಗಳು ಇಲ್ಲಿದ್ದಾಳೆ, ಅವಳಿಗೂ ನಾನು ಅದನ್ನೇ ಯಾವತ್ತೂ ಪ್ರೆಷರ್ ಕೊಟ್ಟಿಲ್ಲ. ನನ್ನ ತಾಯಿಯ ತಂಗಿ ವಿಜಿ ಚಿಕ್ಕಿ ಇದ್ದಾರೆ, ಅವಳು 90% ತೊಗೊಂಡ್ಳು. ಸೊ 10ನೇ ಕ್ಲಾಸು. ಅವಳಿಗೆ ಇವರು ಅವ್ಳು ನೋಡಿದ್ದೆ, ಅವಳು ಬರೀ ಆಟ ಆಡೋದನ್ನು, ಓದಿದ್ದು ನೋಡೇ ಇಲ್ಲ. ನಮ್ಮ ಚಿಕ್ಕಿ ನನಗೆ ವಿಶ್ ಮಾಡಿದ್ದೆ ಹಾಗೆ. ಇದು ಹೆಂಗೆ ಅವಳು 90% ತೊಗೊಂಡ್ಲು, ಬರೀ ಆಟ ಆಡ್ತಾನೇ ಇದ್ಲು, ಓದೋದು ನೋಡೇ ಇಲ್ಲ ನಾನು, ಆಟಾಡ್ತಾನೆ ಓದ್ಕೊಂಡು 90% ತೊಗೊಂಡ್ಲು ಅಂತ. ಸೊ ಹಾಗಾಗಿ ಜೀವನವೂ ಹಾಗೇ, ಆಟ ಆಡ್ತಾನೆ ಸ್ಟ್ರೆಸ್ ತೊಗೊಳ್ದೆ, ತಂದೆ ತಾಯಿಗಳು ಸ್ಟ್ರೆಸ್ ಕೊಡದೆ ನಾವು ಮಕ್ಕಳನ್ನ, ಅವರ ಭವಿಷ್ಯವನ್ನು ರೂಪಿಸ್ಬೇಕು. ನಮ್ಮ ದೊಡ್ಡ ಜವಾಬ್ದಾರಿ ಅದು ನಮ್ಮಲ್ಲಿದೆ. ನಾವು ಸ್ಟ್ರೆಸ್ ಕೊಟ್ಟಷ್ಟು ಅವರಿಗೆ ಪಿಯರ್ ಪ್ರೆಷರನ್ನು ಜಾಸ್ತಿ ಆಗ್ತಾ ಹೋಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರು ಏನೇ ಮಾಡಿದ್ರು ಮಾಡಲಿ ಅಂತ ಬಿಡಬೇಕು ಅಂತ ನಾನು ಕೇಳ್ಕೊಳ್ತಾ, ಎಲ್ಲ ಕ್ಷೇತ್ರದಲ್ಲೂ ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎಲ್ಲದರಲ್ಲೂ ನಾವು ಅವ್ರನ್ನೇ ಹೆಲ್ಪ್ ಮಾಡೋಣ, ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ನೀವೆಲ್ಲರೂ ಬಂದು ನನ್ನ ಹುಟ್ಟುಹಬ್ಬಕ್ಕೆ ನನಗೆ ಒಂದು ಹ್ಯಾಪಿಯಾದ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಥಟ್ ಅಂತ ಹೇಳಿ ಅಂತ ಬಂದ ಕೂಡಲೇ ನಮ್ಮಮ್ಮ ಟಿ ವಿ ಆನ್ ಮಾಡಿಬಿಡೋರು. ಟಿ ವಿ ಆನ್ ಮಾಡಿದ್ರೆ ನಮಗೆ ಬೇರೆ ಏನೋ ನೋಡಬೇಕಿರ್ತಿತ್ತು. ಆದರೆ ಯಾವುದೇ ಕಾರಣಕ್ಕೂ ರಿಮೋಟ್ ನಮ್ಮ ಕೈಗೆ ಸಿಗದೆ ಹಿಡ್ಕೊಂಡು ಗಟ್ಟಿ ಕೂತ್ಕೊಂಡ್ಬಿಟ್ಟಿರೋರು. ನಿಮ್ಮ ಪ್ರೋಗ್ರಾಮು, ನಿಮ್ಮ ದೊಡ್ಡ ಅಭಿಮಾನಿ ನಮ್ಮ ತಾಯಿ, ನೀವು ಅಂದರೆ ಅವ್ರಿಗೆ ಭಾಳ ಅಚ್ಚುಮೆಚ್ಚು. ಸೊ ಇದೊಂದು ಹೇಳೋದು ನಾನು ಭಾಷಣದಲ್ಲಿ ಹೇಳಬೇಕು ಅಂತ ಇದ್ದೆ, ಆದರೆ ನನಗದು ತಲೆಗೆ ಬರಲಿಲ್ಲ. ಆಮೇಲೆ ಮತ್ತೆ ತಿರ್ಗಾ ಮ್ಯಾಮ್ ನೀವು ನನ್ನ ಹೆಸರು ಹೇಳಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಉದಯ್. ಯಾಕಂದರೆ ಯಾವಾಗಲೂ ಹಾಗೆ ಆಗತ್ತೆ, ತುಂಬ ಆತ್ಮೀಯರಾದವ್ರನ್ನ ನಾವು ಮರ್ತು ಬಿಡ್ತೀವಿ. ಹಾಗಾಗಿ ಉದಯ್, ಇದು ಆ್ಯಕ್ಚುಲಿ ಇದು ನನ್ನ ಐಡಿಯಾ ಅಲ್ವೇ ಅಲ್ಲ. ನಾನು ಏನು ಮಾಡಬಹುದು ನನ್ನ ಹುಟ್ಟುಹಬ್ಬದಲ್ಲಿ ಅಂತ ಯೋಚನೆ ಕೂಡ ನಾನು ಮಾಡಿರಲಿಲ್ಲ. ನನಗೆ ಪ್ರತಿ ವರ್ಷ ನನ್ನ ಗಂಡ ಕೊಡೋದು ಒಂದೇ ಗಿಫ್ಟು ಅಂತಂದರೆ ಅದು ಗೆಜ್ಜೆ. ಸೊ ಕಾಲ್ಗೆಜ್ಜೆ ಈಗಲೂ ಹಾಕ್ಕೊಂಡಿದ್ದೀನಿ, ಕಾಲ್ಗೆಜ್ಜೆ. ಸೊ ನನಗೆ 12 ಗಂಟೆಗೆ ಕಾಲ್ಗೆಜ್ಜೆ ಕೊಡಿಸ್ತಾನೆ ಪ್ರತಿ ವರ್ಷ. 2003ರಿಂದ ನನ್ನ ಹತ್ರ ಎಷ್ಟು ಕಾಲ್ಗೆಜ್ಜೆ ಇರಬಹುದು. ಬರೀ ಬರ್ತ್ಡೇಗಲ್ಲ, ಮದುವೆ ಆ್ಯನಿವರ್ಸರಿ ಕೊಡಿಸ್ತಾನೆ, ನಾನು ಅವ್ನ ಪ್ರೀತಿ ಒಪ್ಪಿದ ದಿನ ಕೊಡಿಸ್ತಾನೆ, ಮತ್ತು ವ್ಯಾಲೆಂಟೈನ್ಸ್ ಡೇ ದಿನ ಕೊಡಿಸ್ತಾನೆ. ಗೆಜ್ಜೆ ಹಾಂ. ಸೊ 2003ರಿಂದ 2026 ಅಷ್ಟು ಗೆಜ್ಜೆಗಳಿದೆ ನನ್ನ ಹತ್ರ. ಸೊ ಅದು ಹಾಗೆ ನನ್ನ ಹತ್ತಿರದವ್ರನ್ನ ನನಗೆ ಹೆಂಗೆ ಅವನು ಸಪೋರ್ಟ್ ಮಾಡ್ತಾನೆ ಅದನ್ನು ಹೇಳೋದು ಮರೆತೆ. ಆಮೇಲೆ ಈ ಕಾರ್ಯಕ್ರಮನ ಮಾಡಬೇಕು, ಈ ಥರ ಮಾಡಬೇಕು ಅಂತ ಹೇಳಿದ್ದೆ ಉದಯ್ ಹಾಸನ್. ಸೊ ಅವನಿಗೆ ನಾನು ತುಂಬ ಮನಸಾರೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಇಲ್ಲ ಅಂದಿದ್ರೆ ನಾನು ಈ ಕಾರ್ಯಕ್ರಮ ಮಾಡ್ತಿರಲಿಲ್ಲ. ಕಿಟ್ಟಪ್ಪ ಅಂತ ಅಂದರೆ ಮರ್ಯಾದೆ. ಏನು ಅಂದರೆ ನಿಮ್ಮಿಂದ ಆಗಿದ್ದು, ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ರಿ ಅಂದರೆ ಥ್ಯಾಂಕ್ ಯು. ಏನು ಅಂದರೆ ನಾನೇನು ಅಂದರೆ ಏನಾರು ಅಂದ್ಯಾ ಅಂತ ನಾನು ಬೇಡ, ಇದು ಹಿಂಗೆ ಇರಲಿ ನಮ್ಮ ಬಾಂಧವ್ಯ. ಸೊ ಹೀಗಾಗಿ ನಾನು ಅದನ್ನು ಹೇಳ್ತಾ ಇದ್ದೆ. ಸೊ ಈ ಕಾರ್ಯಕ್ರಮ ನಡೆಯೋದಕ್ಕೆ ಮುಖ್ಯವಾಗಿ ನಮ್ಮ ಸ್ಟಾಫ್ ಆಗಿರಬಹುದು ಅಥವಾ ನಮ್ಮ ಶಾಲೆಯ ಸ್ಟಾಫ್ಗಳಾಗಿರಬಹುದು, ಎಲ್ಲರ ಸಪೋರ್ಟು ಉದಯಿಂದ ಪಡ್ಕೊಂಡು ಈ ಕಾರ್ಯಕ್ರಮ ನಡೆದಿದೆ. ಅದನ್ನು ನಾನು ಹೇಳೋದನ್ನು ಮರೆತಿದ್ದೆ. ಸೊ ನನ್ನ ಗಂಡನೂ ಮರೆತಿದ್ದೆ, ನನಗೆ ಈ ಐಡಿಯಾ ಕೊಟ್ಟು ಈ ಥರದೊಂದು ಕಾರ್ಯಕ್ರಮ ಮಾಡೋಣ ಮ್ಯಾಮ್ ಅಂತ ಹೇಳಿದ್ದು ಉದಯ್ ಕೂಡ, ಇಬ್ಬರನ್ನೂ ಮರೆತಿದ್ದೆ. ಮತ್ತೆ ಕ್ಷಮೆ ಇರಲಿ ಪ್ರೋಗ್ರಾಮ್ನ ಸಿನಿಮಾನ ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ. ಅವರಿಬ್ಬರ ಹೆಸರನ್ನು ಮರೆತಿರೋದಕ್ಕೆ ಕ್ಷಮೆ ಇರಲಿ. ಆ ಕ್ಷಮೆ ಇರಲಿ ಸಿನಿಮಾನ, ಕ್ಷಮೆ ಇರಲಿ ತಂದೆ ಸಿನಿಮಾನ ದಯವಿಟ್ಟು ಥಿಯೇಟ್ರ್ಗಳಿಗೆ ಹೋಗಿ ನೋಡಿ. ಎಲ್ಲರೂ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಇಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು.